ಥರ ಇದ್ದಿದ್ದ ಮನುಷ್ಯ ತುಂಬ ನಾಲ್ಗೆ ಚಪಲ ಇಲ್ಲ. ಹಿ ವಾಸ್ ಟ್ರೈಂಗ್ ಟು ಪ್ರೂವ್ ಸಮಥಿಂಗ್. ವೆರಿ ಅನ್ಫಾರ್ಚುನೇಟ್. ಏನು ನನಗೇನು ಇಲ್ಲ ಅಂತ ತೋರಿಸ್ಕೊಳ್ಳೋ ತರಹ ನಾನು ಎಲ್ಲರೂ ಒಂದು ತಿಂದರೆ ನಾನು 2 ತಿಂತೀನಿ ಅನ್ನೋ ಥರ. ಅವ್ರನ್ನ ಇಷ್ಟಪಡೋ ಜನಗಳಿಗೆ ಏನು ಹೇಳ್ತೀರಾ? ತುಂಬ ಹೃದಯಾಳದ ನಮಸ್ಕಾರಗಳು ನಿಮಗೆ. ಅವ್ರನ್ನ ಆಲ್ಮೋಸ್ಟ್ ಮರ್ತೋಗ್ತಾನೆ ಇದ್ದಾರೆ ಜನ. ಸೊ ಅವ್ರುಗಳೇನು ಇವತ್ತು ಸಂಭಾವನೆ ಅಂತ ಏನು ಕೇಳ್ತಾ ಇಲ್ಲ ಅಥವಾ ದುಡ್ಡು ಅಂತ ಕೇಳ್ತಾರೆ. ಸಂಭಾವನೆ ಕೇಳಿಲ್ಲ, ಸಂಭಾವನೆ ಕೇಳ್ತಾರೆ. ಎಸ್, ಅಬ್ಸಲ್ಯೂಟ್ಲಿ. ನೂರೊಂದು ನೆನಪು. ವೈ ಹಿ ಯೂಸ್ ಟು ಲೈಕ್ ಸ್ವೀಟ್ ಸೋ ಮಚ್? ಸಿಹಿ ಅಂದರೆ ಅವ್ರಿಗೆ ಯಾಕೆ ಅಷ್ಟೊಂದು ಇಷ್ಟ? ಸಿಹಿ ಯಾರು ತಿನ್ನಬಾರ್ದು? ಶುಗರ್ ಇರೋರು ತಿನ್ನ. ಹೌದು. ನನಗೆ ಶುಗರೇ ಇಲ್ಲ ಅಂತ ನಾನು ಅಂದ್ಕೊಂಡ್ರೆ ನಾನು ಒಂದು ಬದಲು 2 ತಿಂತೀನಿ. ಅದು ವ್ಯತ್ಯಾಸ ಲೇಟರ್ ಸ್ಟೇಜಸ್ಸಲ್ಲಿ ಗೊತ್ತಾಯ್ತು ಅವ್ರಿಗೆ. ಬೇಡ ಅಂದಾಗ ಅದ್ರ ಬಗ್ಗೆ ಗಮನ ಬಂತು. ಇಲ್ಲಾಂದರೆ ಊಟ ತಿಂಡಿ ಬಗ್ಗೆ ಅವ್ರಿಗೆ ಗಮನ ಕೊಟ್ಟೋರೇ ಇಲ್ಲ. ಎಷ್ಟೋ ಸತಿ ಮೊಸರನ್ನಾನು ಅಂತ ಅಲ್ಲೇ ನಮ್ಮಪ್ಪ ಮಜ್ಜಿಗೆನ ಹಾಕೊಡು ಇವಳೆ ಅನ್ನೋರು. ನಮ್ಮಮ್ಮಂಗೆ ಮಜ್ಜಿಗೆನ ಕಲ್ಸ್ಕೊಂಡು ನಾವು ಏನಿದು ಒಂದು ಹುಳಿ ಮಾಡಿರ್ತೀನಿ, ಇದು ಮಾಡಿರ್ತೀನಿ, ಏನೂ ತಿನ್ನಲ್ಲ ನೀವು, ಬೇಡ ಮಜ್ಜಿಗೆನ ಕಳಿಸ್ಕೊಡು. ಅಥವಾ ಬೆಳಗ್ಗೆ ಆಫೀಸ್ಗೆ ಹೋಗ್ತಾ ಓಡೋಗಿ ನಮ್ಮಮ್ಮ ಮಜ್ಜಿಗೆ ಕೊಡೋರು. ಈ ಥರ ಇದ್ದಿದ್ದ ಮನುಷ್ಯ ತುಂಬ ನಾಲ್ಗೆ ಚಪಲ ಇಲ್ಲ. ಹಿ ವಾಸ್ ಟ್ರೈಂಗ್ ಟು ಪ್ರೂವ್ ಸಮಥಿಂಗ್. ವೆರಿ ಅನ್ಫಾರ್ಚುನೇಟ್. ಆಗ್ಬಿಟ್ರು ಈ ವಿಚಾರದಲ್ಲಿ. ಏನು ನನಗೇನು ಇಲ್ಲ ಅಂತ ತೋರಿಸ್ಕೊಳ್ಳೋ ತರಹ ನಾನು ಎಲ್ಲರೂ ಒಂದು ತಿಂದರೆ ನಾನು 2 ತಿಂತೀನಿ ಅನ್ನೋ ಥರ. ಆ್ಯಪಿಟೈಟು ಅಷ್ಟೇ ತುಂಬ ಕಮ್ಮಿ. ಅವ್ರನ್ನ ಎಷ್ಟೋ ಜನಕ್ಕೆ ಶಾಕ್ ಆಗಿರುತ್ತೆ. ಅವ್ರ ಮಗಳ ಥರನೇ ನಾನು ಕಾಣೋದಿಲ್ಲ. ಲೈಕ್ ಐ ಆಮ್ ಸೋ ಹೆಲ್ದಿ. ನಮ್ಮಪ್ಪ ಹಂಚಿ ಕಡ್ಡಿ ಥರ ಇದ್ದರು. ಸೊ ಸ್ವಲ್ಪ ಆಶ್ಚರ್ಯ ಆಗುತ್ತೆ. 95 ಅಲ್ಲ, 97 ನಮಗೆ ಮರೆಯದ ಸಂಕ್ರಾಂತಿ. ಅದು ಹಬ್ಬ ಹರಿದಿನಗಳನ್ನ ಮಕ್ಳುಗಳಿಗೆ ಹೇಳ್ಕೊಡೋದು, ಆಚರಿಸೋದು ಇಷ್ಟ ಆಯಿತು. ಆವಾಗೆಲ್ಲ ನಾವು ಒನ್ಸ್ ಇನ್ ಎ ವೇ ಬಟ್ಟೆಗಳು ಕೊಂಡ್ಕೊಳ್ತಾ ಇದ್ವಿ. ನಾವು ಬಟ್ಟೆಗಳು ಕೊಂಡ್ಕೊಂಡು ಅವ್ರ ಮುಂದೆ ಮೆರವಣಿಗೆ ಮಾಡಲಿಲ್ಲ ಅಂದರೆ ಸಖತ್ತು ಬೇಜಾರು ಮಾಡ್ಕೊಂಬಿಡೋರು. ಆ್ಯಂಡ್ ನಾವು ಹಾಕ್ಕೊಂಡು ತೋರಿಸಿದ್ರೆ ಎಷ್ಟು ಸಂತೋಷ ಪಡೋರು ಅವರು ಅಂದರೆ, ನಾನು ಇವ್ರಿಗೆ ಯಾವಾಗಲೂ ಹೇಳ್ತೀನಿ, ಎಷ್ಟು ಖುಷಿ ಪಡೋರು. ಜಸ್ಟ್ ನಾವು ಬಟ್ಟೆ ಹಾಕ್ಕೊಂಡು ತೋರಿಸಿದ್ರೆ ಎಷ್ಟು ಸಂತೋಷ ಪಡೋರು. ಯಾಕೆ ಲೈಕ್ ಹಿ ವಾಸ್ ಸೋ ನೈಸ್. ಯಾತಕ್ಕೆ ನಮ್ಮನ್ನು ಇವಾಗ ಐ ಫೀಲ್ ಪಪ್ಪ ಯಾಕೆ ಹೋದರು ಅಂದರೆ, ಇವಾಗ ನಾವು ಹಣ್ಣು ಕೊಂಡ್ಕೊಳಕ್ಕೆ ಹೋಗ್ತೀವಿ, ಎಲ್ಲ ಒಳ್ಳೇದು ನೋಡಿ ತೊಗೊಳಲ್ವಾ, ಹಾಗೆ ದೇವರು ಒಳ್ಳೇದು ನೋಡಿ ತೊಗೊಂಡ ಅನ್ಸುತ್ತೆ. ಸೋ ನೈಸ್. ಸುಧೀಂದ್ರ ಸರ್ ಅವರ ಒಂದು ಗುಣ ನಮ್ಮ ದಿಲೀಪ್ ಸರಲ್ಲಿ ಏನು ನೋಡ್ತೀರಾ? ಒಂದು ಇನ್ನೊಂದು ಅವರ ಯಾವ ಒಂದು ನೇಚರ್ ಇವರು ಅಡಾಪ್ಟ್ ಮಾಡ್ಕೊಬೇಕು ಅಂತ ಅನಿಸುತ್ತೆ? ನಮ್ಮ ಅಪ್ಪಂಗೆ ಏನಂತಾರೆ, ದಶಾವತಾರಗಳು ಎಲ್ಲ ಥರ ಮಾಡಿದ್ದಾರೆ. ಮಶ್ರೂಮ್ ಬೆಳೆಸಿದ್ದಾರೆ, ಸ್ಕ್ರೀನ್ ಪ್ರಿಂಟಿಂಗ್ ಮಾಡ್ತಿದ್ದಾರೆ, ಎಲ್ಲ ಕೋಳಿ ಸಾಕಿದ್ದೀವಲ್ಲ, ಕೋಳಿ ಸಾಕಿದ್ದೀವಿ, ಎಲ್ಲ ಥರಗಳು ಮಾಡಿದ್ದಾರೆ. ಇವ್ರಿಗೂ ಸ್ವಲ್ಪ ಅದೊಂಚೂರು ಅದು ಬರ್ತಾ ಇದೆ. ಹಾಂ, ಅದೊಂದು ಸ್ವಲ್ಪ ಭಯ ಇದೆ. ಐ ಫೀಲ್ ಹಿ ಶುಡ್ ಬಿ ಕ್ವೈಟ್ ಅಬೌಟ್ ಇಟ್. ಓಕೆ, ಯಾವ್ದಾದ್ರು ಅಡಾಪ್ಟ್ ಮಾಡ್ಕೋಬೇಕು ಅವ್ರದ್ದು ಅಂತಂದರೆ ಯಾವ್ದು ಸಜೆಸ್ಟ್ ಮಾಡ್ತೀರಾ? ಪಪ್ಪನ ಗುಣಗಳು ಬೇಡ ಅಂತ. ಬೇಡ. ಓಕೆ, ಯು ಕ್ಯಾನ್ ಹ್ಯಾವ್ ಒನ್ ಪಪ್ಪ, ತುಂಬ ಇಮಿಟೇಟ್ ಮಾಡೋಕ್ಕೆ ಹೋಗಬಾರ್ದು. ಓಕೆ ಸರ್, ಈಗ ಒಂದೊಂದು ಸತಿ ನಾವು ಲೈಫಲ್ಲಿ, ಇವಾಗ ನಿಮ್ಮ ತಂದೆಯವ್ರ ವಿಚಾರನೇ ನಾನು ಮಾತಾಡ್ತೀನಿ, ಇವಾಗ ಮೇಡಮ್ ಅವ್ರ ತಂದೆ ವಿಚಾರ ನಾವು ಮಾತಾಡ್ತೀವಿ ಅಂದರೆ, ಒಂದೊಂದು ಸತಿ ಅವ್ರುಗಳಿದ್ದಾಗ ಅಂದರೆ ಫಿಸಿಕಲಿ ಇದ್ದಾಗ ನಾವುಗಳು ಅವ್ರು ಹೇಳೋ ಎಷ್ಟೋ ಮಾತುಗಳನ್ನ ಕಿವಿಗೆ ಹಾಕೊಳ್ಳಲ್ಲ, ಅಥವಾ ಮಾಡೋಣ ಬಿಡು, ನೋಡೋಣ ಬಿಡು ಅಂತ ಹೋಗ್ಬಿಡ್ತೀವಿ. ಈಗ ನಾವು ತಂದೆ ಆಗ್ತೀವಲ್ಲ, ನಾವು ಆಸ್ಥಾನಕ್ಕೆ ಬರ್ತೀವಲ್ಲ, ಅದು ಹಾಗೆ ಬರಲೇಬೇಕದು, ಅದೇ ಪದ್ಧತಿ ಅದು. ಅದು ಬಂದಾಗ ನಿಮ್ಮ ತಂದೆಯವರು ನಿಮಗೆ ಹೇಳಿದ್ದನ್ನು, ಪಾಠಗಳನ್ನಾಗಲಿ ಅಥವಾ ವಿಚಾರಗಳನ್ನಾಗಲಿ ನಿಮ್ಮ ಮಕ್ಕಳಿಗೆ ನೀವು ಹೇಳೋದಕ್ಕೆ ಹೋಗ್ತೀರಾ? ಯಾವುದಾದ್ರೂ ಜನರೇಷನಿಂದ ಬಂದಿರೋದು? ಒನ್ ಆಫ್ ದ ಮೇನ್ ಥಿಂಗ್ಸ್ ಹೇಳೋದು, ನಾನು ಚೆನ್ನಾಗಿ ಓದಿ, ಅದನ್ನು ನನ್ನ ತಂದೆ ಯಾವಾಗಲೂ ಹೇಳೋರು, ಚೆನ್ನಾಗಿ ಓದ್ರಿ. ಅವಾಗ ಪ್ರಾಬ್ಲಿ ನಾನು ಅಷ್ಟು ಬೆಲೆ ಕೊಡ್ತಿದ್ದು. ಸೇಮ್ ಇಯರ್ ಸರ್, ನಾವು ಅಷ್ಟು ಕೊಟ್ಟಿಲ್ಲ ಸರ್, ನಾನು ಕೊಟ್ಟಿಲ್ಲ. ನಮ್ಮಪ್ಪ ಓದು ಇದೇ ಓದು ಹಂಗಲ್ಲ. ಪಪ್ಪ ಏನು ಹೇಳೋರು ಅಂದರೆ, ನೀನು ಕಸ ಗುಡಿಸೋರಾಗಬೇಕಾ, ಸಂತೋಷವಾಗು, ಬಿ ದ ಬೆಸ್ಟ್ ಸ್ವೀಪರ್ ದೇರ್ ಇಸ್. ಯಾವಾಗಲೂ ಅದನ್ನೇ ಹೇಳೋರು. ಆಮೇಲೆ ಒಂದು ಬುಕ್ ಸುಮ್ಮನೆ ಕೆಮಿಸ್ಟ್ರಿ ಮಾಡಿದೆ, ಬಯಾಲಜಿ ಮಾಡಿದೆ, ಮ್ಯಾಥ್ಸ್ ಮಾಡಿದೆ ಹಂಗೆ ಮಾಡಬೇಡ, 1-2 ದಿವಸ ಆ ಬುಕ್ ಕೂತ್ಕೋ, ಅದೇ ನೀನು ಮಾಡೋ ತಪಸ್ಸು ಅಂತ ಹೇಳೋರು. ಆ ತಪಸ್ಸು ಯಾವುದೋ ಋಷಿಗಳು ಮಾಡೋದು ಪುರಾಣದಲ್ಲಿ ಎಲ್ಲೋ ಅಲ್ಲ, ದಿಸ್ ಇಸ್ ಹ್ಯಾಪನಿಂಗ್ ಹಿಯರ್ ಆ್ಯಂಡ್ ನಾವು. ಅದು ಚೆನ್ನಾಗಿ ಕೂತಿದೆ ಅಂತ ಅಂದ್ಕೊಳ್ತೀನಿ, ಹೋಪ್ಫುಲಿ. ವಂಡರ್ಫುಲ್. ಇವಾಗ ಬರೀ ಹೆಣ್ಮಕ್ಳೇ ಇರೋ ಮನೆಗಳಲ್ಲಿ ಅಳಿಯನ್ಗೆ 2 ಥರ ಜವಾಬ್ದಾರಿ, ಒಂದು ಅಳಿಯ, ಇನ್ನೊಂದು ಮಗ. ಸೊ ಈ ಡಬಲ್ ಆ್ಯಕ್ಟಿಂಗ್ ಹೆಂಗಿದೆ ನಿಮಗೆ? ಅಷ್ಟು ಸಿಂಕಿನ್ ಆಗಿಲ್ಲ. ಓಕೆ.
ಬಟ್ ಅಗೇನ್ ಇಲ್ಲ, ತುಂಬ ನಿರರ್ಗಳವಾಗಿ ಮಾಡಿದ್ದಾರೆ. ದಟ್ ಐ ಕ್ಯಾನ್ ಸೇ ಬೋತ್ ಆಫ್ ದೆಮ್ ಹ್ಯಾವ್ ಬಿನ್ ನಿಮ್ಮ ಭಾವ ನಿಮ್ಮ ವೆರಿ ವೆರಿ ನೈಸ್. ನಮ್ಮಮ್ಮಂಗೆ ಮಕ್ಕಳು ಚೂರು ಹೆಚ್ಚು ಕಮ್ಮಿ ಇದ್ರೂ ಅಳಿಯಂದ್ರು ಮಕ್ಳಿಗೆ ಬೈದು ಬುದ್ಧಿ ಹೇಳಿ ಇದು ನಿಜವಾದ ಸುಧೀಂದ್ರ ಅವರ ಸಂಪಾದನೆ ಇದೆ. ಖಂಡಿತ ಅವ್ರ ಪುಣ್ಯ. ಇಂಥ ಅಳಿಯಂದ್ರನ್ನ ಇಲ್ಲ, ಖಂಡಿತ ಅದಿದೆ. ಅವರು ಶೇಖರ್ ಸರ್ ಅಷ್ಟೇ ಆ್ಯಂಡ್ ನಮ್ಮ ದಿಲೀಪ್ ಸರ್ ಅಷ್ಟೇ. ಅಲ್ಲ, ನಾವಿಬ್ರು ಹೆಣ್ಮಕ್ಳು ಹೆಂಗೆ ಅಂದ್ರೆ ಒಬ್ರು ಯಾರೋ ಲವ್ ಮಾಡ್ಕೊಳ್ಳೆ ನಾವು ಕೂತ್ಕೊಂಡಿದ್ವಿ, ಅಮ್ಮ ಹುಡ್ಕೋ ತನಕ ಕೂತ್ಕೊಂಡಿದ್ವಿ. ಎಲ್ಲಿಂದ ಬಂದಿದ್ದು ಪ್ರಪೋಸಲ್ ಸರ್ದು? ಎಲ್ಲೋ ಇದೆ, ಆ ಸೀಮಾನೋ ಮಲ್ಲೇಶ್ವರ ಎಲ್ಲೋ ಹೋಗಿ ತೊಗೊಂಬಂದಿದ್ದು ಇವರು. ಅವರು ಸಹನಾ ಅವ್ರು ನಮ್ಮ ಭಾವನೂ ಅಷ್ಟೇ. ಸೊ ಈ ಥರ ಬಂಡು ಹೆಣ್ಮಕ್ಳಿಗೆ ನೋಡಿಕೊಂಡು ಒಂದು ಹಾದಿ ತರಿಸೋದು, ಒಳ್ಳೆಯವ್ರನ್ನ ಕಟ್ಟಿ ಮಾಡೋದು ಕಷ್ಟ ಇದೆ ಸರ್. ಹಸ್ಬೆಂಡ್ನ ಕಳ್ಕೊಂಡು 2 ಹೆಣ್ಮಕ್ಳನ್ನ ದಡ ಮುಟ್ಸೋದಿದೆಯಲ್ಲ, ಅದು ಈಸಿ ಮಾತಲ್ಲ. ಇವತ್ತು ಈಸಿಯಾಗಿ ಕಾಣಿಸ್ಬೋದು, ಆದರೆ ಆ ಫೇಸ್ ನೀವು 3 ಜನ ಕೋರ್ಸ್ ವಿತ್ ಆಲ್ ದ ಫ್ಯಾಮಿಲಿ ಸಪೋರ್ಟ್, ಆ ಪರ್ಸ್ನಲ್ ಲಾಸ್ ನಿಮ್ಗೆ 3 ಜನಕ್ಕೆ ಜಾಸ್ತಿ. ಹೌದು, ಎಲ್ರಿಗೂ ಜಾಸ್ತಿನೇ, ಬಟ್ ನಿಮ್ಮ 3 ಜನಕ್ಕೆ ಡೈರೆಕ್ಟ್ಲಿ ಲಿಂಕ್ಡ್ ಜಾಸ್ತಿ. ಸೊ ಆ ಪ್ರಾಸೆಸ್ನ ಎದುರಿಸಿ ನಿಮ್ಮಿಬ್ಬರು ಹೆಣ್ಮಕ್ಳನ್ನು ದಡ ಮುಟ್ಸಿದ್ದಾರೆ. ಏನು ಹೇಳ್ತೀರಾ ಅಮ್ಮನ ಬಗ್ಗೆ? ಅಮ್ಮನಿಗಿರೋಷ್ಟು ಸ್ಟ್ರೆಂತ್ ಪ್ರಾಬಬ್ಲಿ ಅದರಲ್ಲಿ ಫ್ಯೂ% ನನ್ನಲ್ಲಿಲ್ಲ ಅನಿಸುತ್ತೆ. ಆ್ಯಂಡ್ ಯು ನೋ ವಾಟ್, ನನಗೆ ಬೇಡ ಅಷ್ಟೊಂದು ಸ್ಟ್ರೆಂತ್ ಇಟ್ಕೊಂಡು ಕಷ್ಟನ ಆಹ್ವಾನ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಐ ಆಮ್ ಎ ವೆರಿ ಸೆಲ್ಫಿಶ್ ಪರ್ಸನ್ ಪ್ರಾಬಬ್ಲಿ. ಆ್ಯಂಡ್ ಎಲ್ಲ ಸಿಕ್ಕಲಿ ಇದೇ ಲೈಫ್ ಟೈಮ್ನಲ್ಲಿ ಅನ್ನೋದಿದೆ ನನಗೆ, ಟ್ರೂ ಹೇಳಬೇಕಾದ್ರೆ. ಬಟ್ ಅಮ್ಮನ ತರಹ ಅಲ್ಲ, ಪಪ್ಪಂದು ಎಕ್ಸೆಂಟ್ರಿಸಿಟೀಸ್ ತಡ್ಕೊಳ್ಳೋದು, ಈಗ ನಮ್ಮ ಗಂಡಂದ್ರ ಜೊತೆ ಅವ್ರು ಇವ್ರುಗಳು ಹಿಂಗೆ ಆಡಿದ್ರೆ ನಾವು ತಡ್ಕೊಳ್ಳಲ್ಲ ಅನ್ಸುತ್ತೆ. ಐ ಮೀನ್ ಐ ಹ್ಯಾವ್ ಟು ಸೇ ದ್ಯಾಟ್. ಜನರೇಷನ್ಸ್ ಚೇಂಜ್ ಆಗಿದೆ. ಅಷ್ಟೊಂದು ಎಲ್ಲ ಶಿ ವಾಸ್ ಸೋ, ಅಮ್ಮ ಹಂಗೆ ಇರಲಿಲ್ಲ ಅಂದರೆ ಪಪ್ಪ ಹಿಂಗೆ ಮುಂದೆ ಬರೋಕೆ ಆಗ್ತಿರ್ಲಿಲ್ಲ ಅಂತ ಐ ಸ್ಟ್ರಾಂಗ್ಲಿ ಬಿಲೀವ್. ನಾಟ್ ಸ್ವಲ್ಪ ಅಮ್ಮನ ಮಗಳು. ಅವರ ಅಪ್ಪನ ಮಗಳು, ನಿಮ್ಮ ಅಮ್ಮನ. ಎಸ್. ಈಗ ಫೈನಲಿ ಬಿಫೋರ್ ವೈಂಡಿಂಗ್, ಸುಧೀಂದ್ರ ಸರ್ ಟಾಪಿಕ್ಕಿಂದ ಸ್ವಲ್ಪ ನೀವು ಸೈಕಾಲಜಿ ಅಂತ ಹೇಳೋದ್ರಿಂದ ನಾನು ಸ್ವಲ್ಪ ನಿಮ್ಮ ಆ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಪ್ರಶ್ನೆ ಕೇಳಿಬಿಟ್ಟು ನಾನು ವೈಂಡ್ ಅಪ್ ಮಾಡ್ತೀನಿ. ಇವತ್ತಿನ ದಿವಸಗಳಲ್ಲಿ ವೈಮಾ ಅಂದರೆ ಇವತ್ತು ನಾವು ನೀವೆಲ್ಲ ಆಲ್ಮೋಸ್ಟ್ ವಿ ಆಲ್ ಆನ್ ದ ಸೇಮ್ ಜನ್ರೇಷನ್, ಒಂದು 5-6 ವರ್ಷ ಹೆಚ್ಚು ಕಮ್ಮಿ ಇರ್ಬೋದೇನೋ. ನಮ್ಮ ಜನ್ರೇಷನಲ್ಲಿ ಇಲ್ಲದ ಡಿಪ್ರೆಷನ್ಗಳು ಅಥವಾ ನಮ್ಮ ಜನ್ರೇಷನಲ್ಲಿ ಇಲ್ಲದ ಕೊರ್ಗುಗಳು ಅಥವಾ ಆ ಒಂದು ಏಕಾಂಗಿತನಗಳು ಈ ಜನ್ರೇಷನಲ್ಲಿರೋ ಮಕ್ಕಳುಗಳಿಗೆ ಯಾಕೆ ಬರ್ತಾ ಇದೆ? ಜನಗಳ ಜೊತೆನೇ ಬೆರೀತಿಲ್ವಲ್ಲ ಸರ್. ಯಾರು ಜನಗಳು ಯಾರೋ ಏನೋ ಅಂತ ನೋಡ್ತಾರೆ. ನೋಡಿ, ಇವಾಗ ಮಕ್ಳುಗಳು ಕೂತ್ಕೊಂಡಿವೆ, ನಾವು ಹಿಂಗಿರ್ತಿದ್ವಾ? ವೆರಿ ಮಚ್. ಜನಗಳ ಜೊತೆ ಇದಿಲ್ಲ, ಸಂಬಂಧ ಇಲ್ಲ. ಆ್ಯಂಡ್ ಇವರು ಬ್ಲೇಮು ಮಾಡೋಕ್ಕಾಗಲ್ಲ, ಬಿಕಾಸ್ ವಿ ಆರ್ ಆಲ್ ನಮ್ಮದೇ ಒಂದು ಜೀವನದಲ್ಲಿ ಅಲ್ಲಿ ನಾ ದೂರ ಇದ್ದೀನಿ, ಬೆಳಗ್ಗೆ ಹೋಗಿ ಸಂಜೆ ಬರ್ತೀನಿ, ರಾತ್ರಿ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕು ಆಗಲ್ಲ. ಸೊ ಹೀಗಾಗಿ ದೇರ್ ಆಲ್ ಐಲ್ಯಾಂಡ್ಸ್ ಆಗ್ತಾ ಇದ್ದಾರೆ. ಸೊ ಐಲ್ಯಾಂಡಲ್ಲಿ ಒಂಟಿತನ ಇದ್ದೇ ಇರುತ್ತೆ. ಆ್ಯಂಡ್ ಅದು ಕಾಣಿಸ್ತಾ ಇದೆ. ಎಸ್. ಸೊ ಫೈನಲಿ ಸುಧೀಂದ್ರ ಸರ್ ಅವರ ಅಭಿಮಾನಿಗಳು ಇನ್ನೂ ಅವ್ರನ್ನ ಪ್ರೀತಿಸಿ ಗುರುತಿಸಿ ನೆನಪಿಸ್ಕೊಳ್ತಿರೋ, ಅವ್ರನ್ನ ಇಷ್ಟಪಡೋ ಜನಗಳಿಗೆ ಏನು ಹೇಳ್ತೀರಾ? ಹೃದಯಾಳದ ವಂದನೆಗಳು ನಿಮಗೆ. ವಿ ಫೀಲ್ ಸೋ ಹ್ಯಾಪಿ. 30 ವರ್ಷ ಆಗ್ತಿದೆ, ಈಗ ನಾವೇ ಮರ್ತೋಗ್ತೀವೇನೋ ಅನ್ನೋ ಟೈಮ್ನಲ್ಲಿ ನೀವುಗಳೆಲ್ಲ ನೆನಪಿಸ್ಕೊಂಡು ನಮ್ಮ ಅಪ್ಪನ ಬಗ್ಗೆ ಒಳ್ಳೇದು ಹೇಳ್ತಾ ಇದ್ದೀರಾ, ನಮಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ದೀರಾ. ತುಂಬ ಹೃದಯಾಳದ ನಮಸ್ಕಾರಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾಲದಲ್ಲಿ ಸಪೋರ್ಟಿಂಗ್ ರೋಲ್ಸ್ನಲ್ಲಿ ಯಾರು ಇರ್ತಾರಲ್ಲ ಅವ್ರನ್ನ ಆಲ್ಮೋಸ್ಟ್ ಮರ್ತೋಗ್ತಾನೆ ಇದ್ದಾರೆ ಜನ. ಸೊ ಅವ್ರುಗಳೇನು ಇವತ್ತು ಸಂಭಾವನೆ ಅಂತ ಏನು ಕೇಳ್ತಾ ಇಲ್ಲ, ಅಥವಾ ದುಡ್ಡು ಅಂತ ಕೇಳ್ತಾ ಇಲ್ಲ. ಸಂಭಾವನೆ ಕೇಳಿಲ್ಲ, ಸಂಭಾವನೆ ಕೇಳ್ತಾರೆ. ಹೇಳಿದ್ರೆ ಸೊ ಅಂಥದ್ದನ್ನ ನೀವು ರೆಕಗ್ನೈಸ್ ಮಾಡ್ಬಿಟ್ಟು, ನಾನು ಮೊದಲೇ ಹೇಳಿದಾಗ ನೀವು ಒಂದು ಫೈನಾಲಿಟಿ ಕೊಡ್ತಾ ಇದ್ರ. ಇಷ್ಟು ವರ್ಷ ನಾನು ನೋಡ್ತಾ ಇದ್ದಿದ್ದು ಏನಂದ್ರೆ, ಇಷ್ಟು ನಮ್ಮ ತಂದೆ ಮಾಡಿದ್ದಾರೆ, ಅವರು ಕಾಲವಾದ್ಮೇಲೂ ಸಹ ಅವತ್ತಿನ ದಿನದ್ದು ದೂರದರ್ಶನದಲ್ಲಿ ಹೇಳಿದ್ರಂತೆ ದಟ್ ಒಬ್ಬ ನಿಷ್ಠಾವಂತ ಅಧಿಕಾರಿ ಇವತ್ತಿನ ದಿನ ಇಲ್ಲ ಅನ್ನೋದು. ಸೊ ನಾರ್ಮಲಿ ನಾವು DD ನ್ಯೂಸ್ ಎಲ್ಲ ಆಗಲಿ, ವಿ ವಿಲ್ ಸಿ ಸಮ್ ದೊಡ್ಡವರು ಯಾರಾದ್ರೂ ಚೀಫ್ ಮಿನಿಸ್ಟ್ರು ಅಥವಾ ಅಂತ ಆ ಲೆವೆಲ್ನವ್ರದ್ದು ಹೇಳ್ತಾರೆ ಅಷ್ಟೇ ಹೊರತು, ಒಬ್ಬ KS ಆಫೀಸರ್ದು ವೆರಿ ರೇರ್ಲಿ ಯು ವಿಲ್ ಕಮ್ ಟು ಸಿ. ಬಟ್ ಅದನ್ನು ಆ ಕ್ಯಾಪ್ಷನ್ ಹಾಕಿದ್ರಂತೆ ಅವತ್ತಿನ ದಿನಕ್ಕೆ, ಒಬ್ಬರು ನಿಷ್ಠಾವಂತ ಅಧಿಕಾರಿ ಇನ್ನಿಲ್ಲ ಅನ್ನೋದನ್ನ. ಸೊ ದಟ್ ಇಸ್ ವೆರಿ ರೇರ್. ಸೊ ಅಂಥವ್ರನ್ನ ಒಂದು ಫೈನಾಲಿಟಿ ಇವತ್ತು ಸಿಗ್ತಾ ಇದೆ ಅಂತ ನಾನು ಹೇಳ್ಕೊತೀನಿ. ದಟ್ ಕ್ರೆಡಿಟ್ ಗೋಸ್ ಟು ಯು. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ನಾಟ್ ಎ ಎಂಡ್ ನೋಟ್. ಇವಾಗ ಎಲ್ಲ ಫ್ಯಾಮಿಲಿನೂ ಒಟ್ಟಿಗೆ ಸೇರಿಸಿ ಎಲ್ಲರ ಹತ್ರನೂ ಇನ್ನೊಂದು ಮಾತುಗಳನ್ನ ತಗೊಂಡು ನಿಮ್ಮ ಭಾವ ಅವ್ರ ಹತ್ರ ನಿಮ್ಮ ತಂದೆ ಬಗ್ಗೆ ಒಂದು ಸಾಲನ್ನ ಹಾಡಿಸಿ, ನೀವೇನಾದ್ರು ಹಾಡ್ತೀರಾ ಸರ್? ಸಿಂಗರ್?
ಇಲ್ವಾ? ಓಕೆ. ಸೊ ಅದನ್ನ ಮಾಡಿ ವೈಂಡ್ ಅಪ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ನಮ್ಮ ಶೇಖರ್ ಸರ್ ಅವರ ದೊಡ್ಡ ಮಗ ಪ್ರದ್ಯುಮ್ನ ಅವ್ರು ಮಿಸ್ಸಿಂಗು. ಅವ್ರ ಹೇರ್ ಕಟ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಆ ಲುಕ್ನ ರಿವೀಲ್ ಮಾಡ್ತಾ ಇಲ್ಲ. ಇರಲಿ, ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಅದು ಬಿಟ್ಟು ಮಿಕ್ಕಿದೆಲ್ಲ ಅವರ ಫ್ಯಾಮಿಲಿಯಲ್ಲಿದ್ದಾರೆ. ಮೊಮ್ಮಕ್ಕಳನ್ನ ನಾನು ಮಾತಾಡ್ಸಿಲ್ಲ. ನೀವು ಪ್ರಶ್ನೆ ಕೇಳ್ತೀರಾ ಯಾಕೆ ಮೊಮ್ಮಕ್ಕಳು ಮಾತಾಡ್ಸಿಲ್ಲ ಅಂತ. ಮಕ್ಕಳನ್ನ ಒಂದೊಂದು ಪುಟ್ಟ ಪ್ರಶ್ನೆ. ಇಲ್ಲಿದ್ದಾರೆ ನೋಡಿ, ನಮ್ಮ ಅನಿರುದ್ಧ್ ಅವರಿದ್ದಾರೆ. ಅನಿರುದ್ಧ್ ಅವರು ನಮ್ಮ ಶೇಖರ್ ಸರ್ ಹಾಗೂ ಸಹನಾ ಮೇಡಮ್ ಅವರ ಎರಡನೇ ಮಗ.